ಹೇಳ್ತಾ ಇದ್ದೆ, ನಮಗೆ ಏಮರ್ಸಿದ್ದಲ್ಲ ದರೋಡೆ ಮಾಡಿದ್ದು ಅಂತ. ನಮ್ಮನ್ನು ಮೂರ್ಖರು ಮಾಡಿಸಿದ್ದು ಮಾತ್ರ ಅಲ್ಲ, ನಮ್ಮನ್ನು ಲೂಟಿ ಮಾಡಿದ್ದು ಅಂತ. ನಮ್ಮನ್ನು ಅಯೋಗ್ಯರಂತ ಎಣಿಸಿದ್ದು ಮಾತ್ರ ಅಲ್ಲ, ಇವರು ನಾವು ಎಲ್ಲದಕ್ಕೂ ನಾಲಾಯಕ ಅಂತ ಎಣಿಸಿ ಮಾಡಿದಂತಹ ಈ ದರೋಡೆ. ಗೊತ್ತಾಗಲ್ಲ, ಯಾರಿಗೂ ಏನು ಮಾಡಲಿಕ್ಕಾಗಲ್ಲ ಅನ್ನೋ ಹೇಳಿದಂಥ ದರೋಡೆ ಇದು. ರಿಟ್ ಪಿಟಿಷನ್ ಫೈಲ್ಡ್ ಬೈ ಒನ್ ಆಫ್ ದ ಮ್ಯಾನುಫ್ಯಾಕ್ಚರರ್. ಅವರು ಈ ಟೆಂಡರಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ, ಬಟ್ ಅವರು ಸ್ಮಾರ್ಟ್ ಮೀಟರ್ನ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. ಅವರು ಹೇಳ್ತಾರೆ, ನೀವೇ SR ವ್ಯಾಲ್ಯೂವನ್ನು 2400ಕ್ಕೆ ಫಿಕ್ಸ್ ಮಾಡಿದ್ದೀರಿ, ಬಟ್ ಟೆಂಡರನ್ನು ವ್ಯಾಲಿಡೇಟ್ ಮಾಡುವಾಗ 5000ಕ್ಕೆ ಕೊಟ್ಟಿದ್ರಿ, ತಪ್ಪು ಅಂತ ರಿಟ್ ಪಿಟಿಷನ್ಗೆ ಹೋಗ್ತಾರೆ. ಹೈಕೋರ್ಟ್ ಸ್ಟೇ ಕೊಡುತ್ತೆ. ನಮ್ಮವ್ರು ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಸ್ವಾಮಿ ಹಂಗಲ್ಲ ಹಿಂಗೆ ಅಂತ. ಹೈಕೋರ್ಟ್ ಹೇಳುತ್ತೆ, ಹೌದಪ್ಪ ನೀನು ಟೆಂಡರಲ್ಲಿ ಪಾರ್ಟಿಸಿಪೇಷನ್ ಮಾಡಿಲ್ಲ, ನೀನು ಥರ್ಡ್ ಪಾರ್ಟಿ ಆಗ್ತೀಯಾ, ಅಲ್ಲಿವರೆಗೆ ಈ ಪ್ರೊಸೆಸ್ ಹಿಂಗೆ ಕಂಟಿನ್ಯೂ ಆಗಲಿ, ನೆಕ್ಸ್ಟ್ ಹಿಯರಿಂಗ್ವರೆಗೆ ಅಂತ ಹೇಳ್ತಾರೆ. ಇಟ್ಸ್ ನಾಟ್ my document. It's a document in High Court and there is a judgment is also pronounced. Orders ಆಗಿದೆ ಇದರ ಬಗ್ಗೆ. ಅಂದರೆ ಇಲ್ಲಿದೆ ಕಾಪೀಸ್, ರಿಟ್ ಪಿಟಿಷನ್ ಕಾಪಿ ಫೈಲ್ಡ್. ಇದರಲ್ಲಿ ಹೇಳ್ತಾರೆ ಅವರು, ಸ್ವಾಮಿ ಇದು ಈ ರಿಟ್ ಪಿಟಿಷನಲ್ಲಿ ಹೇಳ್ತಾರೆ 2400 ಇರುವುದನ್ನು 5000ಕ್ಕೆ ಮೋಸ ಮಾಡಲಿಕ್ಕೆ ಮಾಡವ್ರೆ, KW4 ಅಲ್ಲಿ ಹಾಕವ್ರೆ. ಇದು KW4 ಅಲ್ಲಿ ಕರೀಲಿಕ್ಕೆ ಆಗಲ್ಲ. KW4 ಅಲ್ಲಿ ಕರಿಬೇಕಾಗಿರೋದು ಓನ್ಲಿ 10 ಕೋಟಿಯ ಕೆಳಗಡೆ ಇರುವ ಟೆಂಡರನ್ನು ಮಾತ್ರ. ಇದನ್ನು KW5 ಅಲ್ಲಿ ಕರೆದ್ರೆ ಜಾಯಿಂಟ್ ವೆಂಚರ್ ಕೊಡ್ಲಿಕ್ಕಾಗಲ್ಲ, KW6 ಅಲ್ಲಿ ಕರೆದ್ರೆ ಜಾಯಿಂಟ್ ವೆಂಚರ್ ಕೊಡ್ಬೋದು ಅನ್ನುವ ಟೆಂಡರನ್ನೇ KW4 ಅಲ್ಲಿ ಕರೆದಿದ್ದಾರೆ ಅನ್ನೋದು. ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ? ಇವರಿಗೆ ಹೆದರಿಕೆ ಶುರುವಾಗ್ಬಿಡುತ್ತೆ. ಕಿಕ್ ಬ್ಯಾಕ್ ಬಂದಿರ್ಬೋದು, ದುಡ್ಡು ಗೋಣಿಲಿ ಒಳಗಡೆ ಬಂದಿರ್ಬೋದು, ಡೀಲ್ ಆಗಿಬಿಟ್ಟಿದೆ, ಕ್ಯಾನ್ಸಲ್ ಆದರೆ ಎಲ್ಲ ಲಾಸ್ ಆಗುತ್ತೆ, ವಾಪಸ್ ಕೊಡಬೇಕಾಗತ್ತೆ, ಏನು ಮಾಡೋದು? ಬೆಂಗಳೂರಲ್ಲಿ ಹಿಂಗೆ ಕೇಸ್ ಹಾಕೊಂಡ್ಬಿಟ್ರೆ ದೊಡ್ಡವರಿಗೆ ಆಲ್ರೆಡಿ ಕಾಂಟ್ರಾಕ್ಟಲ್ಲಿ JV ಮಾಡಿ ಅವರಿಗೂ ಕೊಟ್ಟಿದ್ದೀವಿ, ಬಾಯಿ ಮುಚ್ಚಿಸಿದ್ದೀವಿ, ಇನ್ಯಾರು ತಲೆ ಕೆಟ್ಟವನು ಹೋಗ್ಬಿಟ್ಟು ರಿಟ್ ಪಿಟಿಷನ್ ಅಂತ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಹೋಗಿ ಹಾಕ್ಬಿಟ್ರೆ ನಮ್ಗೆ ಏನು ಗತಿ? ಏನು ಮಾಡೋದು? ಅನುದಾನಗಳು ಬರ್ತಾ ಇಲ್ಲ, ಕಮಿಷನ್ಗಳು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ. ಇದನ್ನು ಬಿಟ್ಟಿಲ್ಲ ಅಂದರೆ ನಾವು ಏನು ಮಾಡೋದು? ಹೆಂಗೆ ನಡೆಸೋದು ನಮ್ಮ ಮನೆತನ? ರಾಜಶ್ರೀ ಅವನು ಹೆಂಗೆ ಬದುಕುದು ಅನ್ನುವ ಡಿಸಿಷನ್ಗೆ ಬಂದು ಬೆಸ್ಕಾಂ ಅವರು ಒಂದು ಕೇವಿಯಟ್ ಹಾಕಲಿಕ್ಕೆ ಒಬ್ಬನಿಗೆ ಅಥರೈಸ್ ಮಾಡ್ತಾರೆ. ಮೋಸ್ಟ್ ಫನ್ನಿಯೆಸ್ಟ್, ಮೋಸ್ಟ್ ಶಾಕಿಂಗ್, ಇದರಷ್ಟು ಶಾಕ್ ನಿಮ್ಗೆ ಆಗಲಿಕ್ಕಿಲ್ಲ ಅಂತಹ ಒಂದು ಕೇವಿಯಟ್ ಫೈಲ್ ಮಾಡಲಿಕ್ಕೆ ಬೆಸ್ಕಾಮಿಂದ ಆರ್ಡರ್ ಮಾಡ್ತಾರೆ, ಲೆಟರ್ ಬರೀತಾರೆ. ಕೇವಿಯಟ್ ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ, ಗೊತ್ತಿಲ್ಲದವರಿಗೆ ಹೇಳ್ತೀನಿ, ಲೀಗಲ್ ಪ್ರೊಸೀಜರ್ ಗೊತ್ತಿಲ್ಲದವನಿಗೆ. ಯಾರಾದರೂ ರಿಟ್ ಪಿಟಿಷನ್ ಯಾವುದೋ ಕೇಸ್ ನಿಮ್ಮ ಮೇಲೆ ಹಾಕಿದರೆ ಕೇವಿಯಟ್ ನೀವು ಮುಂಚೆನೇ ಸಬ್ಮಿಟ್ ಮಾಡಿದರೆ ಜಡ್ಜು ನಿಮ್ಮನ್ನು ಕೇಳದೆ ಯಾವುದೇ ತರಾತುರಿಯಲ್ಲಿ ಸ್ಟೇ ಅಥವಾ ಯಾವುದನ್ನು ಕೇಳಬೇಡಿ, ಅವ್ರಿಗೆ ಯಾವುದಾದ್ರೂ ಆರ್ಡರ್ ಮೊದಲು ಸ್ವಾಮಿ ನಮ್ಮನ್ನೊಮ್ಮೆ ಕೇಳಿ ಅಂತ ಹೇಳುವಂಥ ಒಂದು ಕೇವಿಯಟ್ ಅಂತ ಹೇಳ್ತಾರೆ. ಇದನ್ನು ಹಾಕ್ತಾರೆ. ನಾನೀಗ ಆ ಕೇವಿಯಟ್ ಕಾಪಿಯಲ್ಲಿರುವ, ಜಾಸ್ತಿ ಹೊತ್ತು ತಗೊಳ್ಳಲ್ಲ, 2 ಮಿನಿಟ್ಸಲ್ಲಿ ಹೇಳ್ತೀನಿ ನಿಮಗೆ ಆ ಕೇವಿಯಟ್ ಕಾಪಿಯಲ್ಲಿ ಏನಿದೆ ಅಂತ. ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಬೋರ್ಡ್, ಇದು ನಾನು ಬರೆದ ಕೇವಿಯಟ್ ಅಲ್ಲ, ಇದು ಬೆಂಗಳೂರು ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಬರೆಯುವುದು. ಯಾರಿಗೆ ನೋಡಿ ಇಲ್ಲಿ, ಫ್ರಾಂಕ್ ಫ್ರಾನ್ಸಿಸ್ AS, ಸೋಷಿಯಲ್ ಥಿಂಕರ್ ಆ್ಯಂಡ್ RT ಆಕ್ಟಿವಿಟೀಸ್ 21 7th B Cross 7th ಮೇನ್, ಸುಬ್ರಹ್ಮಣ್ಯ ಪಾಳ್ಯ ಇವರಿಗೆ ಬರೀತಾರೆ. ಟೆಂಡರ್ ಇನ್ಕ್ವೈರಿ, ಅವರು ಇನ್ಕ್ವೈರಿ ಮಾಡಿರ್ತಾರೆ. ಏನೇನು ಮಾಡಿದಿರಿ ನೀವು ಈ ಟೆಂಡರ್ಗೆ, ಏನೇನು ಎಂಥದ್ದು ಏನು ಕತೆ ಮಾಡಿದ್ರಿ, ಇದಕ್ಕೆ ಕೇವಿಯಟ್ ಹಾಕಿದ್ರಾ, ನೀವೇನು ಮಾಡ್ತೀರಿ, ಈ ಟೆಂಡರ್ನ ಎಲ್ಲಿ ಕರೆದಿದ್ರಿ, ನಮಗೆ ಸ್ವಲ್ಪ ಡಿಟೇಲ್ ಕೊಡಿ ಅಂತ. ಅವರಿಗೆ ಡಿಟೇಲ್ ಕೊಡುವಾಗ ನಮ್ಮವ್ರು ಹೇಳ್ತಾರೆ ನೋಡಿ, ವೆರಿ ಶಾಕಿಂಗ್, ಅಡಾಪ್ಷನ್ ಆಫ್ ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್. ನಾನು ಹೇಳ್ತಾ ಇದ್ದಲ್ಲ, ಇಲ್ಲಿ ಬರೀತಾರೆ, ದ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಆರ್ ಫ್ರೇಮ್ಡ್ ಬೇಸ್ಡ್ ಆನ್ ದ ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್ provided by MSREC under RDSS guidelines and in compliance with the KW4 of the Karnataka Transparency in Public Procurement Act. Advocate time for bid submission was provided beyond the mandatory 30-day period, extending of 35 days including the extension period. Application of global tender inquiry. ಇಲ್ಲಿದೆ. ಇಲ್ಲಿ ಅವರೇ ಹೇಳ್ತಾರೆ, ಇದು KW4 ಇಂದ ಕರೆದಿದ್ದು, ಗೈಡ್ಲೈನ್ಸ್ ಪ್ರಕಾರ ಕರೆದಿದ್ದು. ರಾಜಶ್ರೀ ಎಲೆಕ್ಟ್ರಿಕಲ್ ಅವನು ರಿಕ್ವೈರ್ಮೆಂಟನ್ನು ಪೂರೈಸಿದ್ದಾನೆ.
ಇಲ್ಲಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕಂಪನಿ, ಇದು REC ಅಂದರೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ಅದು ಕಂಪನಿ ಅಂತ ಮಾಡವನೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ KW4 ಏನು ಹೇಳುತ್ತಂದರೆ 10 ಕೋಟಿಯ ಒಳಗಡೆದ್ದು ಮಾತ್ರ ಟೆಂಡರನ್ನು KW4 ಅಲ್ಲಿ ಕರಿಬೋದು. ನಂಬರ್ 2ನೇದಾಗಿ ಅಲ್ಲಿ ಯಾವುದೇ ರೀತಿಯ ಜಾಯಿಂಟ್ ವೆಂಚರ್ಗಳಿಗೆ ಆಸ್ಪದ ಇಲ್ಲ. ಈ ಟೆಂಡರನ್ನು KW5 ಅಥವಾ ಕರೆದ್ರೂ ಕೂಡ ಜಾಯಿಂಟ್ ವೆಂಚರ್ಗೆ ಆಸ್ಪದ ಇಲ್ಲ. ಈ ಟೆಂಡರನ್ನು KW6 ಅಲ್ಲಿ ಕರೆದ್ರೆ ಮಾತ್ರ ಜಾಯಿಂಟ್ ವೆಂಚರ್ಗೆ 10 ಕೋಟಿಯ ಎಬವ್ ಟೆಂಡರನ್ನು ಕರಿಬೋದಿತ್ತು. ಇವರು ಅದನ್ನು KW4ದು ಎಲ್ಲ ರಿಕ್ವೈರ್ಮೆಂಟ್ಗಳನ್ನು REC ಇವರ ಅಪ್ಪನ ಮನೆ ಕಂಪನಿ ಪೂರೈಸಿದೆ ಅಂತ ಬರ್ಕೊಡ್ತಾರೆ. ಅದರ ಮೇಲೆ ಇವರು ಹೇಳ್ತಾರೆ, Here, filing of caveat. Filing a caveat is a standard procedure measure employed by BESCOM to prevent procedural delay in the implementation of the critical tender. The subject tender was issued to meet the compliance deadline of KERC Prepaid Smart Metering Regulation 2024 effective from 1/4/2024. ಇವ್ರು ಹೇಳ್ತಾರೆ, ಹೌದು ನಾವು ಕೇವೇಟ್ ಫೈಲ್ ಮಾಡಿದ್ದೀವಿ. ಏನಕ್ಕೆ ಫೈಲ್ ಮಾಡಿದ್ದೀವಿ ಅಂದರೆ ಇದು ಅರ್ಜೆಂಟಾಗಿ ಹಾಕಬೇಕು. ಇದು ಪ್ರೀಪೇಯ್ಡ್ ಮೀಟರ್, ಸ್ಮಾರ್ಟ್ ಮೀಟರು. ಮೊದಲೇ ದುಡ್ಡು ಕೊಟ್ಟು ತಗೊಳ್ಳೋದು ಯಾವ ಸ್ಟೇಟಲ್ಲಿ ಇಲ್ಲ. ತಿಂಗಳಿಗೆ 60 ರೂಪಾಯಿ ಕೊಟ್ಟು 60 ತಿಂಗಳು ಕಟ್ಟಿದರೆ ಆಯಿತು. ನಮ್ಮಲ್ಲಿ ಪ್ರೀಪೇಯ್ಡ್ ಅಂತ ಮಾಡಿಬಿಟ್ಟು ಅದನ್ನು 2400 5,000ಕ್ಕೆ ಕೊಟ್ಬಿಟ್ಟು ಅದ್ರ ಮೇಲೆ ರೆಂಟು, ಬಾಡಿಗೆ, ಸಂಬಳ ಇವನೇ ಕೊಟ್ಬಿಟ್ಟು ಅದ್ರ ಮೇಲೆ 75 ರೂಪಾಯಿ ಥರ ವರ್ಷಕ್ಕಲ್ಲ 10 ವರ್ಷಕ್ಕೆ ವಸೂಲು ಮಾಡಿ ಅಂತ ಕೊಟ್ಟ ಟೆಂಡರು. 1/4/20 KERC ಪ್ರಕಾರ 1/4/24 ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಬೇಕು. ಅದಕ್ಕಾಗಿ ನಮ್ಗೆ ಅರ್ಜೆನ್ಸಿ ಇದೆ. ಯಾರಾದರೂ ಕೋರ್ಟ್ಗೆ ಹೋಗಿ ಸ್ಟೇ ಸಿಕ್ಬಿಟ್ರೆ ನಮ್ದು ರೆಗ್ಯುಲೇಷನ್ ಆಕ್ಟ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಜೀವ ಹೋಗ್ಬಿಡುತ್ತೆ. ಕರ್ನಾಟಕದಲ್ಲಿ ಎಲ್ಲರೂ ಕೋವಿಡ್ ಬಂದಂಗೆ ಆಗ್ಬಿಡ್ತಾರೆ. ಅದಕ್ಕೆ ತಡಿಲಿಕ್ಕೆ ನಾವು ಕೇವೇಟ್ ಆಗ್ತಾ ಇರೋದು. ಕ್ಯಾನ್ ಯು ಬಿಲೀವ್ ದಿಸ್? ಇಂಥದ್ದು ಒಂದು ಯಾರಾದರೂ ಮಾಡ್ಬೋದಾ? ಹೌ ಡೇರ್ ಈಸ್ ಟು ರೈಟ್ KW4 ಅಲ್ಲಿ ರಿಕ್ವೈರ್ಮೆಂಟ್ ಮೆಟ್ ಮಾಡಿದಾನೆ, ಅವನು ಆಗಿದೆ ಅಂತ ಹೇಳ್ತಾನಲ್ವಾ, ಅವನು IAS KS ಯಾರೇ ಆಗಲಿ, ಯಾವ ಅಯೋಗ್ಯ ಅವನು. ಇಟ್ಸ್ ಎ ಕಾಮನ್ ಥಿಂಗ್. ಒಬ್ಬ ಜನಪ್ರತಿನಿಧಿ ಬೇಡ, ಅದಕ್ಕೆ ಒಬ್ಬ ಆಫೀಸರ್ ಬೇಡ, KS ಬೇಡ, IAS ಬೇಡ, ಒಬ್ಬ ಶತಮೂರ್ಖನಿಗೆ ಅರ್ಥ ಆಗುತ್ತೆ. ದಿಸ್ ಎ ಫ್ರಾಡ್. ಯಾರು ಸೈನ್ ಮಾಡಿ ಕೊಡುವ ಮಹಾತ್ಮ ಯಾರಂತ ನೋಡ್ಬಿಡುವ. ಆ ಮಹಾತ್ಮನ ಹೆಸರನ್ನು ಒಮ್ಮೆ ನೋಡ್ಬಿಡಿ. BG ಫಕೀರಪ್ಪ, ಜನರಲ್ ಮ್ಯಾನೇಜರ್. ನೋಡಿ ಇಲ್ಲಿ DAS SG TIC BESCOM, ಒಳ್ಳೆ ಸಿಗ್ನೇಚರ್ ಬೇರೆ. ಈ ಫಕೀರಪ್ಪನ ಇಟ್ಕೊಂಡ್ಬಿಟ್ಟು ತೋರಿಸ್ಬೇಕು, KW4 ಅಲ್ಲಿ ತೋರಿಸು ನಮ್ಗೆ ಏನಿದೆ ಅಂತ. ನಿನ್ನ REC ಇದೆ ಅಲ್ವಾ, ಅದು ಯಾವ ರೀತಿಯಾಗಿ ಮೆಟ್ಟಾಯಿತು ಅಂತ ತೋರಿಸ್ಬೇಕು. ಎಲ್ಲ ಕಂಡೀಷನ್ ಯಾವ ರೀತಿಯಾಗಿ ಪೂರೈಸಿತು ಅಂತ ತೋರಿಸ್ಬೇಕು. ಆ್ಯಂಡ್ KERC ರಿಪೋರ್ಟಲ್ಲಿ ನೀನು ಎಷ್ಟು ತಗೊಬೋದು ಅಂತ ಮಾಡಿದ ರಿಪೋರ್ಟನ್ನು ತಗೊಬೇಕು. ನೀನು ಒಂದು ಸ್ಮಾರ್ಟ್ ಮೀಟರ್ಗೆ 10 ವರ್ಷದಲ್ಲಿ ಆಲ್ಮೋಸ್ಟ್ 20,000 ರೂಪಾಯಿಯನ್ನು ಕಲೆಕ್ಷನ್ ಮಾಡುವಂಥ ಸ್ಕೀಮು KERC ಇದು ಯಾವುದು ಅಂತ ತೋರಿಸ್ಬೇಕು. ಒರಿಸ್ಸಾ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಬೋರ್ಡ್ ಅವರು 60 ರೂಪಾಯಿ ಥರ ನಮ್ಮ ಕಸ್ಟಮರ್ ಹತ್ರ ನೀವು 3,600 ವಸೂಲು ಮಾಡಿ 5 ವರ್ಷ, ಅದರ ಕಾಸ್ಟ್ 1,400 1,500, ನೀವು ಹಾಕಿದ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಖರ್ಚು ಸೇರಿಬಿಟ್ಟು ಬರ್ಡನ್ ಆಗದಂತೆ, ಗ್ರಾಹಕರಿಗೆ ಯಾವುದೇ ರೀತಿಯ ಒತ್ತಡ ಅಥವಾ ಹೆಡ್ಡೇಕ್ ಆಗದಂಗೆ ಅದನ್ನು 60 ತಿಂಗಳಲ್ಲಿ 60 ರೂಪಾಯಿ ಥರ ವಸೂಲಿ ಮಾಡಿ ಅಂತ ಹೇಳ್ತಾರೆ. ನಮ್ಮವರು 2,600 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಳ್ಳಿ, 2,400 ಇದ್ದನ್ನು 5,000 ಕೊಟ್ಟು ತಗೊಳ್ಳಿ, ಬಾಡಿಗೆನೋ ರೆಂಟನೋ ನಿಮ್ಮಲ್ಲಿ ನಾವು ಯೂನಿಟಿಗೆ ಜಾಸ್ತಿ ಮಾಡಿ ರೆಗ್ಯುಲೇಟರಿ ಆ್ಯಕ್ಟಲ್ಲಿ ತಗೋತೀವಿ. ಅದ್ರ ಮೇಲೆ ಪುನಃ ತಿಂಗಳಿಗೆ 75 ರೂಪಾಯಿ ಥರ 10 ವರ್ಷಕ್ಕೆ ಕಟ್ಟಿ, ನಮ್ಮಲ್ಲಿ ಏನಾದರೂ ಒಂದು ಕೋಟಿ ಇನ್ಸ್ಟಾಲ್ ಆದರೆ 1 ಕೋಟಿ ಇಂಟು 10,000 ಆದರೆ ಎಷ್ಟು ಅಂತ 10,000 ಕೋಟಿ. ನಾಳೆ 1 ಕೋಟಿ ಸ್ಮಾರ್ಟ್ ಮೀಟರ್ ರಿಪ್ಲೇಸ್ಮೆಂಟ್ ಆದರೆ ಕರ್ನಾಟಕದಲ್ಲಿ 1 ಮೀಟರ್ಗೆ 10 ವರ್ಷಕ್ಕೆ 9,000 ರೂಪಾಯಿ ವಸೂಲಾದರೆ, ಓಲ್ಡ್ ಮೀಟರ್ಗಳನ್ನು ರಿಪ್ಲೇಸ್ಮೆಂಟ್ ಮಾಡಿದರೆ, ನಮ್ಮದು ನಾಳೆ ಡಿಜಿಟಲ್ ಇರೋದನ್ನು ಸ್ಮಾರ್ಟ್ ಮೀಟರ್ಗೆ ಕನ್ವರ್ಟ್ ಮಾಡಿದರೆ 1 ಕೋಟಿ
ಸ್ಮಾರ್ಟ್ ಮೀಟರ್ ಇನ್ಸ್ಟಾಲ್ ಆದರೆ ಕರ್ನಾಟಕದಲ್ಲಿ, ಆಗ 1 ಮೀಟ್ರಿಗೆ ತಿಂಗಳಿಗೆ 75 ರೂಪಾಯಿಗ ಥರ 10 ವರ್ಷಕ್ಕೆ 9,000 ರೂಪಾಯಿ ಮಾಡಿದರೆ 1 ಕೋಟಿ ಇಂಟು 9,000 ರೂಪಾಯಿ 10 ವರ್ಷಕ್ಕೆ ಎಷ್ಟಾಯಿತು? 9,000 ಕೋಟಿ ಕಲೆಕ್ಷನ್ ಮಾಡಬಹುದಾದಂತಹ ಪ್ರಾಜೆಕ್ಟ್. ಸಾವಿರಾರು ಕೋಟಿ ಅಲ್ಲ, ಇದು ಕೋಟ್ಯಾನುಕೋಟಿಯ ಹಗರಣ. ಇದಕ್ಕಿಂತಲೂ ಮಾಸ್ಟರ್ ಮೈಂಡ್ ನಿಮ್ಗೆ ಎಲ್ಲಿಯಾದರೂ ಬೇಕಾ? ಇದಕ್ಕಿಂತಲೂ ದೊಡ್ಡ ಹಗರಣವನ್ನು ನೀವು ಕರ್ನಾಟಕದಲ್ಲಿ ಕಂಡಿದ್ದೀರಾ? ಇದಕ್ಕಿಂತಲೂ ನಾಟ್ ಎ ಪ್ರೆಸೆಂಟ್ ಹಗರಣ 10 ವರ್ಷಕ್ಕೆ ವಿಸ್ತರಿಸಿದಂಥ ಯಾವುದಾದ್ರೂ ಒಂದು ಕಲ್ಯಾಣ ಕಾರ್ಯಕ್ರಮವನ್ನು, ಈ ಹಗರಣವನ್ನು ನೀವು ನೋಡಿದ್ದೀರಾ? ಕೇಳಿದ್ದೀರಾ? ಇಂಥದ್ದೊಂದು ಹಗರಣವನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ನಾನು ಹೇಳ್ತಾ ಇದ್ದೀನಿ, ಇದನ್ನು ನಾನು ಖಾಲಿ ನಿರ್ವಹಣಾ ವೆಚ್ಚವನ್ನು ಮಾತಾಡ್ತಾ ಇದ್ದೀನಿ, 9,000 ಕೋಟಿ ಅಂತ. ಅದರ ಒಟ್ಟಿಗೆ 1 ಕೋಟಿ ಸ್ಮಾರ್ಟ್ ಮೀಟರ್ ಸೇಲ್ ಆದರೆ 1 ಸ್ಮಾರ್ಟ್ ಮೀಟರ್ಗೆ 2,600 ರೂಪಾಯಿ ಲಾಭ. 1 ಕೋಟಿ ಇಂಟು 2,600 ಕೋಟಿ ಸ್ಟ್ರೈಟ್ ಅವೇ ಸೇಲ್ಸಲ್ಲಿ 2,600 ಕೋಟಿ ಲಾಭ. ಏನಂತೀರಿ? ಇದು ಹಗರಣ ಅಲ್ವಾ? ನಾವು ಪಕ್ಷಭೇದ ಮರೆತು ನ್ಯೂಸ್ ಮಾಡಿದರೆ ಅನ್ನೋದು ತಪ್ಪ ಅಲ್ಲ. ಈ ಹಗರಣದ ತೀವ್ರತೆ ಯಾರಿಗೆ ಗೊತ್ತಾಗೇ ಇಲ್ವಾ? ಈ ಹಗರಣ ಮಿನಿಸ್ಟ್ರಿಗೆ ಗೊತ್ತೇ ಇರಲಿಲ್ವಾ? ಈ ಹಗರಣದ ಬೋರ್ಡ್ ಮೀಟಿಂಗ್ಗಳು ಆಗೇ ಇಲ್ವಾ? ಈ ಟೆಂಡರ್ ಕಾಲ್ ಫಾರ್ ಮಾಡುವಾಗ ಇಷ್ಟೆಲ್ಲ ಆಗಿದ್ರೂ ಕೂಡ ಯಾರಿಗೂ ಗೊತ್ತೇ ಆಗಿಲ್ವಾ? ಅಥವಾ ಇದು ಕ್ಲರಿಕಲ್ ಎರರಾ? ಅಥವಾ ಇದು ವಾಲ್ಮೀಕಿ ಹಗರಣದ ಥರ ಬ್ಯಾಂಕ್ ಅವರು ಕೆಳಗಡೆ ಇರುವ ಆಫೀಸರ್ಗಳು ಮಾಡಿದಂಥ ವ್ಯವಹಾರನ? ನಾನು ನಿಮ್ಗೆ ಹೇಳ್ತಾ ಇದ್ದೆ, ಐ ಆಮ್ ಟೆಲಿಂಗ್ ಯು, ಮಿನಿಸ್ಟ್ರಿಗೂ ಹೇಳ್ತಾ ಇದ್ದೆ, ಗುರುಗಳೇ, ಸಾಹೇಬ್ರೆ, ಸಚಿವರೇ, ಕಾಯಿರಿ, ಲಾಸ್ಟ್ವರೆಗೆ ಕಾಯಿರಿ. ನಿಮಗೆ ನಾನು ಒಂದು ಡಾಕ್ಯುಮೆಂಟ್ ತೋರಿಸಿ, ಆ ಡಾಕ್ಯುಮೆಂಟ್ನ ನಂತರ ನಿಮಗೆ ನಾನು ಕ್ವಶನ್ ಕೇಳಬೇಕು. ನೀವು ಕರ್ನಾಟಕದ ಮತದಾರರಿಗೆ, ಕರ್ನಾಟಕದ ಪ್ರತಿ ಪ್ರಜೆಗೆ ನೀವು ಆನ್ಸರೇಬಲ್ ಇದ್ದೀರಿ. ನೀವು ನಿಮ್ಮ ಗವರ್ಮೆಂಟಿಗೂ ಆನ್ಸರೇಬಲ್ ಇದ್ದೀರಿ. ನೀವು ನಿಮ್ಮ ಚೀಫ್ ಮಿನಿಸ್ಟರ್ಗೂ ಆನ್ಸರೇಬಲ್ ಇದ್ದೀರಿ. ನೀವು ನಿಮ್ಮ AICCಗೂ ಆನ್ಸರೇಬಲ್ ಇದ್ದೀರಿ ಅನ್ನುವ ಕ್ವಶನ್ ಮುಂದೆ ಇಡ್ತಾ, ಡಾಕ್ಯುಮೆಂಟ್ ಮುಂದೆ ಇಡ್ತಾ, ಈ ಟೆಂಡರ್ ಅವಾರ್ಡ್ ಮಾಡೋದಕ್ಕೆ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ ಈ ಟೆಂಡರನ್ನು ಇವರಿಗೆ ಕೊಡಬಹುದು ಅನ್ನುವ ಒಂದು ಮಿನಿಟ್ಸ್ ಪಾಸ್ ಆಗುತ್ತೆ. ಅದರಲ್ಲಿ ಯಾರ್ದೋ ಒಂದು ಸಿಗ್ನೇಚರ್ ಇದೆ. ಕುತೂಹಲ ನಿಮಗೂ ಇದೆ, ನಿಮ್ಗಿಂತ ಜಾಸ್ತಿ ಆ ಡಾಕ್ಯುಮೆಂಟ್ ಕೈ ಸೇರುವವರೆಗೆ ನನಗೂ ಇತ್ತು. ಈ ರೀತಿ ಆಗ್ಬೋದಾ? ಈ ರೀತಿ ಆಗಿದೆನಾ? ಇದು ಸರಿಯಾ ಸುಳ್ಳ? ಇದಕ್ಕೆ ನಾವು ಯಾರು ಆನ್ಸರ್ ಮಾಡಲಿಕ್ಕಾಗಲ್ಲ. ಇದಕ್ಕೆ ಆನ್ಸರ್ ಮಾಡಬೇಕಾಗಿದ್ದರು ಮಾನ್ಯ ಪವರ್ ಮಿನಿಸ್ಟರ್ KJ ಜಾರ್ಜ್ ಅವರು. ಜಾರ್ಜ್ ಸಾಹೇಬ್ರೆ, ನಿಮಗೆ ಗೊತ್ತಿಲ್ಲ ಅಂದರು, ನಿಮ್ಮ ಪರಿಧಿಯಲ್ಲಿ ಇದು ಇರಲಿಲ್ಲ ಅಂದರು, ನಿಮ್ಮ ಡಿಪಾರ್ಟ್ಮೆಂಟ್ ನಿಮಗೆ ತೋರಿಸಿಲ್ಲ ಅಂದರು. ಇವತ್ತಿನ ಒಂದು ಡಾಕ್ಯುಮೆಂಟ್ ನೀವು ಕೂತ್ಕೊಂಡು ನೋಡಬೇಕು. ಆ ಡಾಕ್ಯುಮೆಂಟ್ ತೋರಿಸ್ಬಿಡ್ತೀನಿ. ಬ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಜೆಂಡಾ ಐಟಮ್ ನಂಬರ್ BODM 132/14 ಸೆಲೆಕ್ಷನ್ ಆಫ್ AME ಕಾಮನ್ ಸರ್ವಿಸ್ ಪ್ರೊವೈಡರ್ ಫಾರ್ ಸೇಲ್ ಆಫ್ ಸ್ಮಾರ್ಟ್ ಮೀಟರ್ಸ್ ಅಂಡ್ prospective consumers in the BESCOM jurisdiction on rate contract basis in retail outlets of arranging power supply to new connections including temporary installation for a period of 5 years and supply implementation, commissioning and maintenance of the common AMI system for smart meters for a period of 10 years in all the ESCOMs of Karnataka. ಜಾರ್ಜ್ ಸಾಹೇಬ್ರೆ, ಇಡೀ ಕರ್ನಾಟಕಕ್ಕೆ ನೀವು ಈ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿದ್ದೀರಿ. ಸ್ಮಾರ್ಟ್ ಮೀಟರ್ ಸಪ್ಲೈ ಮಾಡದ ಜಾಗದಲ್ಲೂ, ಟೆಂಡರ್ ಆಗದ ಜಾಗದಲ್ಲೂ ಈಗಾಗಲೇ ನೀವು ರಾಜಶ್ರೀ ಅವರಿಗೆ ಮೇಂಟೆನೆನ್ಸ್ ಮಾಡುವ ಅಧಿಕಾರವನ್ನು ಕೊಟ್ಟುಬಿಟ್ಟಿದ್ದೀರಿ. ದಟ್ ಈಸ್ ಎ ಸರ್ಪ್ರೈಸ್ ಆ್ಯಂಡ್ ಜೋಕ್. ಓಕೆ, ಈ ಎಲ್ಲ ಹಗರಣದ ಮಧ್ಯೆ ಇದೆಲ್ಲ ಆದ ನಂತರ ನಾವು ಡಾಕ್ಯುಮೆಂಟ್ಗಳನ್ನು ಸರ್ವೆ ಮಾಡ್ತಾ ಹೋದಾಗೆ ಒಂದು ಸಿಗ್ನೇಚರ್ ಕಾಣುತ್ತೆ. ಅದು ಚೇರ್ಮನ್ಸ್ ಇನಿಷಿಯಲ್ಸ್ ಅಂತ ಇರುತ್ತೆ. ಜಾರ್ಜ್ ಸಾಹೇಬ್ರೆ, ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಇಲ್ಲೊಂದು ಸಿಗ್ನೇಚರ್ ಕಾಣುತ್ತೆ ಜಾರ್ಜ್ ಸಾಹೇಬ್ರೆ.
ಚೇರ್ಮನ್ ಸಿಗ್ನೇಚರ್ ಅಂತ ಇದೆ. ಇದು ನಿಮ್ಮ ಸಿಗ್ನೇಚರ್ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಮ ಸಿಗ್ನೇಚರು, ನಿಮ್ಮ ಚೆಕ್ಕನ್ನು ನಾವು ನೋಡಿಲ್ಲ, ನಿಮ್ಮ ಡಾಕ್ಯುಮೆಂಟು ನಮಗಿಲ್ಲ, ನೀವು ಯಾವ ಚೆಕ್ಕನ್ನು ನಮಗೆ ಕೊಟ್ಟಿಲ್ಲ, ನಿಮ್ಮದು ಯಾವ ಲೆಟರನ್ನು ನಾವು ತಗೊಂಡಿಲ್ಲ, ನಾವು ನಿಮಗೆ ಯಾವುದು ಲೆಟರ್ ಇಷ್ಟವರೆಗೆ ಲೈಫಲ್ಲಿ ಕೊಟ್ಟಿಲ್ಲ, ನಿಮ್ಮ ಸಿಗ್ನೇಚರ್ ಯಾವ ರೀತಿದಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾ ಇದ್ದಂಗೆ ಅಳಿದುಳಿದ ಸೋರ್ಸ್ಗಳ ಪ್ರಕಾರ ಈ ಸಿಗ್ನೇಚರ್ ಮೇಲೆ ಯಾವುದೋ ಒಂದು ರೀತಿಯ ಕ್ವಶನ್ ಶುರು ಆಯಿತು. ನಾನು ಹೇಳಿದೆ ನಿಮಗೆ, 4 ದಿನದಿಂದ ಈ ಸ್ಟೋರಿಯನ್ನು ಮುಂದೆ ಹಾಕ್ತಾ ಇದ್ದೀವಿ, ಇವತ್ತು ಬರುತ್ತೆ ಅನ್ನೋದು ನಾಳೆ ಯಾಕೆ ಬರ್ತಾ ಇಲ್ಲ ಅಂತ ಡೌಟ್ ಇತ್ತಲ್ಲ. ವಿ ಆರ್ ವೇಟಿಂಗ್ ಫಾರ್ ದಿಸ್ ಡಾಕ್ಯುಮೆಂಟ್ ಟು ಪ್ರೊಡ್ಯೂಸ್. ಈ ಡಾಕ್ಯುಮೆಂಟ್ ಸಿಕ್ಕಿದ ಕೂಡಲೇ ವೆರಿಫೈ ಮಾಡಿದಾಗ ಈ ಸಿಗ್ನೇಚರ್ ನಮಗೆ ಸಿಗುತ್ತೆ. ಇದರಲ್ಲಿ ನೋಡಿ ಎಲ್ಲ ಇದೆ. ಮಹಾರಾಷ್ಟ್ರದಲ್ಲಿ ಎಷ್ಟಿದೆ, ತ್ರಿಪುರ ಹೆಂಗೆ, ಆಂಧ್ರ ಪ್ರದೇಶ ಹೆಂಗೆ, ಛತ್ತೀಸ್ಗಢ ಹೆಂಗೆ, ಎಲ್ಲ ಕಡೆ ರಿಪೋರ್ಟ್ ಇದೆ ನೋಡಿ. ಇಲ್ಲಿ ಎವ್ರಿಥಿಂಗ್ ಬೋರ್ಡ್ ಅಪ್ರೂವಲ್ಸ್ ಆಗಿದೆ, ಏನೇನು ಕತೆ ಇದೆ ಎಲ್ಲ ಇದರಲ್ಲಿದೆ. ಇಟ್ ಈಸ್ ಅಪ್ರೂವ್ಡ್ ಬೈ ನೋಡಿ HPL. ಯಾರ್ಯಾರು ಬಿಡ್ಡರ್ಸ್ ಪಾರ್ಟಿಸಿಪೇಟೆಡ್ ಇನ್ ಫ್ರೀ ಬಿಡ್ಡಿಂಗ್ ಮೀಟಿಂಗ್ ಅಂತಲೂ ಇದೆ. ಫ್ರೀ ಬಿಡ್ಡಿಂಗ್ ಮೀಟಿಂಗ್ ಅಂದರೆ ಯಾರ್ಯಾರು ಎಷ್ಟೆಷ್ಟು ರೇಟಲ್ಲಿ ಕೊಡ್ಬೋದು, ನಿಮ್ಮ ಪ್ರೈಸ್ ಎಷ್ಟು ಅಂತ ಕೇಳ್ಕೊತೀರಿ. ಅದನ್ನೆಲ್ಲ ಕೇಳ್ಕೊಂಡ್ಮೇಲೆ ನೀವೊಂದು SR ರೇಟ್ಗೆ ಅರೈವ್ ಆಗ್ತೀರಿ. ಆ SR ರೇಟ್ ಇಟ್ ಸೆಲ್ಫ್ ಈಸ್ 2431 rupees ಅಲ್ಲಿಗಿರುತ್ತೆ. ಇದರಲ್ಲಿ ನೋಡಿ HPL ಇದೆ, ಜೀನಸ್ ಇದೆ, ಸ್ನೈಡರ್ ಇದೆ. ನೀವು ಯಾವುದು ರಾಜಶ್ರೀ ಅವನು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾನೆ ಆ ಕಂಪನಿಗಳು ಈ ಬಿಡ್ಡರ್ಸ್ ಪಾರ್ಟಿಸಿಪೇಟೆಡ್ ಫ್ರೀ ಬಿಡ್ಡಲ್ಲಿ ನಿಮ್ಮಲ್ಲಿ ಬಂದಿದ್ದಾರೆ, ಅವರೆಲ್ಲ ನಿಮಗೆ ಗೊತ್ತಿದೆ ಅಂತ ಆಯಿತು. ಇದೆಲ್ಲ ಆದ ಮೇಲೇನು ವೆರಿ ಸರ್ಪ್ರೈಸಿಂಗ್, ಬಿಡ್ಡರ್ಸ್ ಪ್ರೀ ಬಿಡ್ ಮೀಟಿಂಗಲ್ಲಿ ನಿಮ್ಮ ರಾಜಶ್ರೀ ಅವನೇ ಇದರಲ್ಲಿ ಇರಲ್ಲ. ಪ್ರೀ ಬಿಡ್ಡಿಂಗ್ ಮೀಟಿಂಗಲ್ಲಿ ಸ್ಟಿಲ್ ಅವಾರ್ಡ್ ಗೋಸ್ ಟು ಹಿಮ್ ವಿತ್ ದೇರ್ ಜಾಯಿಂಟ್ ವೆಂಚರ್ಸ್. ಬನ್ನಿ ಇನ್ನೂ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಸಿಗ್ನೇಚರ್ ಎಲ್ಲ ಇದೆ. ಟೋಟಲ್ ಸ್ಮಾರ್ಟ್ ಮೀಟರ್ ಎಟ್ ಕಾಸ್ಟ್ ಬೆಸ್ಕಾಮಲ್ಲಿ 4 ಲಕ್ಷ ಅಂತ ನೀವು ಅಪ್ರೂವ್ ಮಾಡ್ತೀರಿ, 4 ಲಕ್ಷ ಹೇಳ್ತೀರಿ. ಕಾಸ್ಟ್ ಮೀಟರ್ ಫಾರ್ ಬೆಸ್ಕಾಮ್ 10 ಇಯರ್ಸ್ಗೆ ಅದೂ ಇದೆ. ಬನ್ನಿ ಅಮೌಂಟ್ ಪುಟ್ ಟೆಂಡರ್ 571 ಕೋಟಿ ಅಂತ ಇರುತ್ತೆ. ಅದೇ ನಾನು ಹೇಳಿದಲ್ಲ, 571 ಕೋಟಿ ಹಾಕಬೇಕಾದ್ರೆ ಅದು KW5 ಮತ್ತು KW6 ಬರಬೇಕಿತ್ತು. ಅದರ ನಂತರನೂ ಕೂಡ ಇದು KW4 ಆಗುತ್ತೆ. ತದನಂತರ ಏನಾಗುತ್ತೆ ನೋಡಿ, ಸಿಂಗಲ್ ಫೇಸಿಗೆ ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ನೀವು ಪ್ರಾಜೆಕ್ಟ್ ಕೊಡ್ತೀರಿ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಆನ್ಯುವಲ್ ರಿಕ್ವೈರ್ಮೆಂಟ್ ಸ್ಮಾರ್ಟ್ ಮೀಟರ್ ವರ್ಷಕ್ಕೆ ನೋಡಿ ನೀವೇ ಕೊಟ್ಟಿದ್ದೀರಿ 6,60,000, ಇದು 5,05,000. ಆಲ್ಮೋಸ್ಟ್ ವರ್ಷಕ್ಕೆ 8 ಲಕ್ಷ ಮೀಟರ್ನ ಮಿನಿಮಮ್ ಸಪ್ಲೈ ಇದೆ ಅಂತ ನೀವೇ ಹೇಳ್ತೀರಿ. ಬನ್ನಿ ಇಲ್ಲಿ ನೋಡಿ, ಟೋಟಲ್ ಸ್ಮಾರ್ಟ್ ಮೀಟರ್ ಕಾಸ್ಟ್ ನೋಡಿ, ಇದನ್ನು ಲಿಸ್ಟ್ ಮಾಡ್ತೀರಿ ನೀವು. ಇಲ್ಲಿ ಎಲ್ಲ ಪೇಜಲ್ಲೂ ಒಂದು ಸಿಗ್ನೇಚರ್ ಕಾಣುತ್ತೆ, ಚೇರ್ಮನ್ಸ್ ಇನಿಷಿಯಲು ಅಂತ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ, ಟೆಕ್ನಿಕಲ್ ಬಿಡ್ ಇವ್ಯಾಲ್ಯೂಯೇಷನ್, ಟೆಕ್ನಿಕಲ್ ಬಿಡ್ ವಾಸ್ ಓಪನ್ಡ್ ಆನ್ ಸೋ ಅಂಡ್ ಸೋ ಡೇಟ್, ಪೋರ್ಟಲ್ ರಾಜಶ್ರೀ VRL ಸಹ್ಯಾದ್ರಿ ಎಲೆಕ್ಟ್ರಿಕ್. Nobody free bidded companies are here other than 3. ಓಕೆ, ಬನ್ನಿ ಮುಂದೆ ಬನ್ನಿ. ನೇಮ್ ಆಫ್ ದ ಬಿಡ್ಡರ್ ನೀವೇ ಹೋಗ್ತೀರಿ, ಫೈನಾನ್ಷಿಯಲ್ಸ್ಗೆ ಬರ್ತೀರಿ. ಸಿಂಗಲ್ ಫೇಸ್ ಯೂನಿಟ್ 5,900 ಬಾಂಡ್ ಬೈ ಕನ್ಸ್ಯೂಮರ್ ಅಂತ ಕೊಡ್ತೀರಿ ನೀವೇ. ಸಿಂಗಲ್ ಫೇಸ್ಗೆ 6,200 ರೂಪಾಯಿದ್ದು ಟೆಂಡರ್ ಒಬ್ಬ, ಕಮ್ಯುನಿಕೇಷನು. ಅಲ್ಲಿಂದ ಬನ್ನಿ ಮುಂದೆ ಬನ್ನಿ, ಸಿಂಗಲ್ ಫೇಸಿಗೆ ಸ್ಮಾರ್ಟ್ ಮೀಟರ್ ಯೂನಿಟ್ 5,900 ರೂಪಾಯಿ. ಓಕೆ, ಇಲ್ಲಿಂದ ಬರ್ತೀರಿ. ಕಡೆಗೆ ನೀವು ಬಂದು ಇದನ್ನು ರಾಜಶ್ರೀ ಅವರಿಗೆ ಅವಾರ್ಡ್ ಮಾಡಿ ಅಂತ ಸೈನ್ ಆಗ್ತಾರೆ. ಮೈ ಕ್ವಶನ್, ಅವಾರ್ಡ್ ಮಾಡುವ ಮೀಟಿಂಗಲ್ಲಿ ಚೇರ್ಮನ್ ಆಗಿ ನೀವೇ ಇರ್ತೀರಿ. ಎಲ್ಲ ಪ್ರೊಸೆಸ್ಸಲ್ಲೂ ನಿಮ್ಮ ಸಿಗ್ನೇಚರ್ ಇದೆ, ನೀವಿಲ್ಲಿದ್ದೇ ಇದ್ದೀರಿ ಅನ್ನುವ ಮಾಹಿತಿಯೊಂದಿಗೆ ಅಲ್ಲಿ ಸಿಗ್ನೇಚರ್ ಬೀಳುತ್ತೆ. ಬಟ್ ಐ ಡೋಂಟ್ ನೋ, ನಾವು ನೋಡಿಲ್ಲ, ನೀವು ಅಲ್ಲಿ ಇದ್ದೀರಾ ಇಲ್ಲ ಅಂತ ನಾವು ನೋಡಿಲ್ಲ. ಇದು ನಿಮ್ಮ ಸಿಗ್ನೇಚರ ಅಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ.
ಇನ್ವೆಸ್ಟಿಗೇಷನ್ ಮಾಡುವಾಗ ಎಲ್ಲೋ ಬೇರೆ ಥರದ ಸ್ವರಗಳು ಕೇಳಿಬಂತು. ಇದು ನಮ್ಮ ಸಾಹೇಬರಿಗೆ ಗೊತ್ತೇ ಇರಲಿಲ್ಲ. ಅಂದರೆ ನನ್ನ ಲೆಕ್ಕದಲ್ಲಿ ಇದು 1000 ಕೋಟಿಗಿಂತಲೂ ದಾಟಿದ ಹಗರಣ. ನಾಟ್ ಓನ್ಲಿ ಹಗರಣ, 10 ವರ್ಷಕ್ಕೆ ಪರ್ಮನೆಂಟ್ ಹಗರಣ ಸರ್ಕ್ಯುಲೇಟ್ ಮಾಡಿದಂಥ, 10 ವರ್ಷಕ್ಕೆ ಫಿಕ್ಸ್ಡ್ ಹಗರಣ ಮಾಡಿದಂಥ ಹಗರಣ. ಇಂಥ ಹಗರಣಗಳನ್ನು ನಾನು ಕೇಳಲಿಲ್ಲ. ಅಂತಹ ಒಂದು ಮೀಟಿಂಗ್ಗೆ ನಿಮ್ಮ ಸಿಗ್ನೇಚರ್ ಇದೆ. ಆ್ಯಂಡ್ ನಿಮ್ಮನ್ನು ನಾವು ಬ್ಲೇಮ್ ಮಾಡ್ತಾ ಇಲ್ಲ, ನಮಗೆ ಗೊತ್ತಿಲ್ಲ. ನಾವು ಆ ಬೋರ್ಡ್ ಮೀಟಿಂಗಲ್ಲಿ ಇರಲಿಲ್ಲ, ನಮಗೆ ಅದರ ಪುರಾವೆನೂ ಇಲ್ಲ. ಈಗ ನಮಗೆ ಕೇಳಿ ಬಂದಂಥ ಅನುಮಾನಗಳು ಏನಂದರೆ, ಇದನ್ನು ಅಧಿಕಾರಿಗಳೇ ಜಾರ್ಜ್ ಸಾಹೇಬರ ಸಿಗ್ನೇಚರನ್ನು ಫೋರ್ಜ್ ಮಾಡಿದ್ರು. ಇದು ಸಿಗ್ನೇಚರು ಅವರದು ಅಲ್ಲ, ಅವರಿಗೆ ಇದು ಗೊತ್ತಿರಲಿಲ್ಲ, ಇದರಲ್ಲಿ ಬೇರೆ ಕೈವಾಡಗಳು ನಡೆದಿದೆ ಅನ್ನುವುದನ್ನು. ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವ ಮನಸ್ಥಿತಿ ನನಗೆ ಇಲ್ಲ. ಆಸ್ ಎ ಮಿನಿಸ್ಟರ್, ಇಫ್ ಯು ಟೆಲ್ ಐ ಡೋಂಟ್ ನೋ ಎನಿಥಿಂಗ್ ಫ್ರಮ್ ದ ಡೇ 1 to till here, ಐ ಡೋಂಟ್ ಬಿಲೀವ್. ಬಟ್ ಸ್ಟಿಲ್ ಬೆನಿಫಿಟ್ ಆಫ್ ದ ಡೌಟ್, ನಾವು ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬೆರಳು ತೋರಿಸುವ ಮೊದಲು ನಾನು ಇದನ್ನು ಕೂಡ ಜನತೆಗೆ ತೋರಿಸಬೇಕು. ವೆನ್ ಮೈ ಇನ್ವೆಸ್ಟಿಗೇಷನ್ ಹ್ಯಾಪನ್, ವಾಟ್ ವಿ ಗಾಟ್, ಇದು ಜಾರ್ಜ್ ಸರ್ ಸಿಗ್ನೇಚರ್ ಅಲ್ಲ ಅಂತ ಹೇಳಿದ ಮೇಲೆ ವಿ ಟ್ರೈ ಟು ಫೈಂಡ್ ಔಟ್ ವಿಚ್ ಈಸ್ ದ ಒರಿಜಿನಲ್. ನಾನು ಹೇಳ್ತಾ ಇದ್ದೀನಿ ಎಲ್ರಿಗೆ, ಈ ಸಿಗ್ನೇಚರನ್ನು ನೀವು ಒಮ್ಮೆ ನೋಡಿ. ಇದು ಜಾರ್ಜ್ ಸಾಹೇಬ್ರ ಸಿಗ್ನೇಚರು ಅಂತ ಇರುವಂತಹ ಈ ಸಿಗ್ನೇಚರ್ ಇದು ನೋಡಿ. ನಾವು ಐ ಕಲೆಕ್ಟೆಡ್ ಸಮ್ ಮೋರ್ ಸಿಗ್ನೇಚರ್ ಆಫ್ ಮಿನಿಸ್ಟರ್ ಜಾರ್ಜ್. ಆ ಸಿಗ್ನೇಚರನ್ನು ನಿಮಗೆ ನೋಡ್ತೀವಿ. ಇಟ್ ಲುಕ್ಸ್ ನಿಮ್ಗೆ ಹೆಂಗಿದೆ ಅಂತ ಅನಿಸುತ್ತೆ. ಅನುಮಾನಗಳು ಬಂದಾಗ ಒಂದು ಮಾಧ್ಯಮವಾಗಿ ನಾವು ಅದನ್ನು ತೋರಿಸ್ಬೇಕಾಗತ್ತೆ. ನಮ್ಗೆ ಗೊತ್ತಿಲ್ಲ, ನಾಳೆ ಮಿನಿಸ್ಟ್ರು ಬಂದು ಹೇಳ್ಬೋದು ನನಗೆ ಗೊತ್ತಿರಲಿಲ್ಲ ಅಂತ. ಬಟ್ ಇನ್ವೆಸ್ಟಿಗೇಷನ್ ಹಂತದಲ್ಲಿ ನಮಗೆ ತಿಳಿದ ಮಾಹಿತಿ ಪ್ರಕಾರ ಇಂಥದ್ದು ಒಂದು ವಾಯ್ಸ್ ಸ್ವರ ಕೇಳಿ ಬಂದಾಗ ಅದನ್ನು ನಿಮಗೆ ತೋರಿಸೋದು ನಮ್ಮ ಜವಾಬ್ದಾರಿ ಅಂತ. ಐ ವಿಲ್ ಶೋ ಯು ಸಮ್ ಮೋರ್ ಜಾರ್ಜ್ ಅವರ ಸಮ್ ಮೋರ್ ಸಿಗ್ನೇಚರ್ಸ್. ನಾನು ನಿಮಗೆ ನೋಡ್ತೀನಿ ಜಾರ್ಜ್ ಅವರ ಒರಿಜಿನಲ್ ಸಿಗ್ನೇಚರ್ ಯಾವುದಿದೆ ಅಂತ ನೋಡ್ತೀನಿ. ಈ ಸಿಗ್ನೇಚರ್ ನೋಡಿ, ಇಲ್ಲಿರುವ ಸಿಗ್ನೇಚರನ್ನು ನೋಡಿ ನೀವು. ಐ ಥಿಂಕ್ ನಾವು 2 ಸಿಗ್ನೇಚರನ್ನು ತೋರಿಸಲಿಕ್ಕೆ ಟ್ರೈ ಮಾಡಬೇಕು. ಇದು ಜಾರ್ಜ್ ಅವರ ಒರಿಜಿನಲ್ ಸಿಗ್ನೇಚರ್. ಆದರೆ ನೀವು ಇನ್ನೊಂದು ವಿಂಡೋದಲ್ಲಿ ಏನು ನೋಡ್ತಾ ಇದ್ರಿ, ಚೇರ್ಮ್ಯಾನ್ ಸಿಗ್ನೇಚರ್ ಅಂತ ಏನು ನಾವು ನೋಡ್ತಾ ಇದ್ದೀವಿ, ಅದನ್ನು ಕೂಡ ಜಾರ್ಜ್ ಅವರ ಸಿಗ್ನೇಚರ್ ಅಂತ ಮಾಡಲಾಗಿದೆ. ಎಲ್ಲೋ ಒಂದು ಕಡೆ ನಮ್ಮ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಜಾರ್ಜ್ ಅವರ ಸಿಗ್ನೇಚರನ್ನು ಅಧಿಕಾರಿಗಳು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಥವಾ ಅವರನ್ನು ಕಾಪಿ ಮಾಡಿದ್ದಾರೆ. ಮಿನಿಸ್ಟ್ರಿಗೆ ಗೊತ್ತಿಲ್ಲದ ಆಗದಂಥ ಹಗರಣ ಅಂತಲೂ ಮಾತಾಡಿದ್ದಾರೆ. ಅದಕ್ಕಾಗಿ ಜನರಿಗೆ ತೋರಿಸ್ತಾ ಇದ್ದೀನಿ, ದರ್ ಇಸ್ 2 ಸಿಗ್ನೇಚರ್. ಒಂದು ಕೆಲವು ಕಡತಗಳಲ್ಲಿ ನಾವು ಕಾಪಿ ಮಾಡಿದಂತಹ ಸಿಕ್ಕಿದಂತಹ ಜಾರ್ಜ್ ಅವರ ಸಿಗ್ನೇಚರ್. ಆದರೆ ಇನ್ನೊಂದು ವಿಂಡೋದಲ್ಲಿ ನಾವು ತೋರಿಸುವಂತಹ ಸಿಗ್ನೇಚರು ಜಾರ್ಜ್ ಅವರು ಹಾಕಿದ ಆ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವ್ ಆದಂತಹ ಯಾವುದು ರಾಜಶ್ರೀ ಕಂಪನಿಗೆ ಕೊಟ್ಟಂತಹ ಆರ್ಡರ್ನ ಯಾವುದು ಅಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಚೇರ್ಮನ್ಸ್ ಇನಿಷಿಯಲ್ಸ್ ಅಂತ ಏನಿದೆ ಅದರ ಡಿಫರೆನ್ಸ್. ಇದು ಸಾವಿರಾರು ಕೋಟಿಯ ಹಗರಣ, ನಾಟ್ ಲಕ್ಷ. ದಿಸ್ ಗೋಸ್ 10 years ಲಾಂಗ್ ಪ್ಲಾನ್. 10 ವರ್ಷದ ಫಿಕ್ಸ್ಡ್ ಇನ್ಕಮ್, 0 rupees ಇನ್ವೆಸ್ಟ್ಮೆಂಟ್ ಫ್ರಮ್ ರಾಜಶ್ರೀ, 0 rupees ಇನ್ವೆಸ್ಟ್ಮೆಂಟ್ ಫ್ರಮ್ ಎನಿಬಡಿ. ಬಟ್ ಸಾವಿರಾರು ಕೋಟಿಯ ಹಗರಣವನ್ನು ಕರ್ನಾಟಕ ಸರ್ಕಾರದ ಮೂಗಿನ ನೇರಕ್ಕೆ ಮಾಡಲಾಗಿದೆ. ಇದು ಆಪಾದನೆ ಅಲ್ಲ, ಇದು ಊಹಾಪೋಹಗಳಲ್ಲ. ದಿಸ್ ಇಸ್ ಸ್ಟ್ರೈಟ್ ಅವೇ ಬ್ಲೇಮೂ ಅಲ್ಲ. ದಿಸ್ ಇಸ್, ನಾನು ಬೆರಳು ತೋರಿಸಿ ಹೇಳ್ತಾ ಇದ್ದೀನಿ, ಇದರಷ್ಟು ನಾಚಿಕೆಗೇಡು, ಇದರಷ್ಟು ಹಗರಣ ನಾನಂತೂ ನೋಡಿಲ್ಲ. ಐ ಆಮ್ ನಾಟ್ ಸೀನ್. ಬಟ್ ಜಾರ್ಜ್ ಸರ್, ನಾನು ನಿಮಗೆ ಒಂದು ಕ್ವಶನನ್ನು 5 ಸಲ ಕೇಳಿದ್ದೀನಿ. ನೀವು ಎಲ್ಲದರನ್ನು ಜವಾಬ್ದಾರಿ ವಹಿಸಲೇಬೇಕಾಗತ್ತೆ. ನೀವು ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕಾಗಲ್ಲ. ಒಂದು, ಈ ಎಲ್ಲ ಹಗರಣವನ್ನು ನಿಮಗೆ ಗೊತ್ತಿದ್ದು ಆಗಿದೆನಾ ಇಲ್ಲ ಅನ್ನುವ ಕ್ವಶನ್ ಪವರ್ ಟಿವಿ ಮಾತ್ರ ಅಲ್ಲ, ಕರ್ನಾಟಕದ ಜನತೆ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಕ್ವಶನ್ ನಂಬರ್ 2, ನಿಮಗೆ ಗೊತ್ತಿಲ್ಲದೆ ಆಗಿದ್ದರೆ, ಲೈಕ್ ಅರ್ಲಿಯರ್ ಮಿಸ್ಟರ್ ನಾಗೇಂದ್ರ ಸೆಡ್, ಎಂಟೈರ್ ಗವರ್ಮೆಂಟ್ ಸೆಡ್ ದ್ಯಾಟ್ ಇಲ್ಲ ನಮಗೆ ಗೊತ್ತಿಲ್ಲದೇ ವಾಲ್ಮೀಕಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಈ ಹಗರಣ ಆದರೆ
ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟಿನ ಮೇಲೆ ಕಂಟ್ರೋಲ್ ಇಲ್ಲ, ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ಹಿಡಿತದಲ್ಲಿಲ್ಲ, ನಿಮಗೆ ಇಷ್ಟು ಆದರೂ ಕೂಡ ಒಂದು ಮಿನಿಸ್ಟರ್ ಆಗಿಬಿಟ್ಟು, ಪವರ್ ಮಿನಿಸ್ಟರ್ ಆಗಿಬಿಟ್ಟು ಸಾವಿರಾರು ಕೋಟಿಯ ಟೆಂಡರು ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅನ್ನೋ ಆನ್ಸರನ್ನು ನೀವು ಕೊಡಬೇಕಾಗತ್ತೆ. ದಟ್ ಈಸ್ ವಾಟ್ ಐ ಸೆಡ್. ವೀಕ್ಷಕರೇ, ದಿಸ್ ಈಸ್ ನಾಟ್ ಎ ಸ್ಮಾಲ್, ದಿಸ್ ಈಸ್ ಎ ಸಾವಿರಾರು ಕೋಟಿ ಹಗರಣ. ಕರ್ನಾಟಕ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾದ ಸ್ಥಿತಿಯಲ್ಲಿದ್ದೀವಿ. ಇದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್. ಇದು ನಾವು 10 ದಿನದಿಂದ ಹಾಕ್ತಾ ಇರುವ ಪ್ರೊಮೋ. ಕರ್ನಾಟಕದ ಅತಿ ದೊಡ್ಡ ಹಗರಣ ಅನ್ನೋದು. ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ಸ್ಮಾರ್ಟ್ ಮೀಟರ್, ಸ್ಮಾರ್ಟ್ ಫ್ರಾಡ್, ಸ್ಮಾರ್ಟ್ ದರೋಡೆ, ಸ್ಮಾರ್ಟ್ ಲೂಟಿ ಬೈ ದಿ ಗವರ್ಮೆಂಟ್. ದಿಸ್ ಈಸ್ ವಾಟ್ ವಿ ಆರ್ ಸ್ಟ್ಯಾಂಡಿಂಗ್ ಟುಡೇ. ಇಲ್ಲಿಗೆ ನಿಲ್ಲಲ್ಲ. ದಿಸ್ ಇಸ್ ಜಸ್ಟ್ ಎ ಸ್ಟೋರಿ. ಕಂಟಿನ್ಯೂಸ್ 6 ಗಂಟೆಯಿಂದ 9:30 ಗಂಟೆವರೆಗೆ ವಿಸ್ತೃತವಾದ ವರದಿ ಮಾಡಿದ್ದೀವಿ. ಇಂಚಿಂಚು ಡಾಕ್ಯುಮೆಂಟನ್ನು ನೋಡಿದ್ದೀವಿ. ಟುಮಾರೋ ಆನ್ವರ್ಡ್ಸ್ ವಿಲ್ ಹ್ಯಾವ್ ಎ ಫಾಲೋ ಅಪ್ ಸ್ಟೋರಿ. ಇದರಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಪಾತ್ರ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಬೇಕೇ ಬೇಕು. ಮಿನಿಟ್ ನಲ್ಲಿ ಇರುವಂತಹ ಸಚಿವರ ಸಹಿನೇ ಬೇರೆ, ಆದ್ರೆ ಒರಿಜಿನಲ್ ಸಹಿನೇ ಬೇರೆ. ಅವ್ರು ನಿಜಕ್ಕೂ ಸಹಿಯನ್ನ ಹಾಕಿದಾರೋ ಇಲ್ವೋ ಅನ್ನುವಂತ ಡೌಟ್ ಇದ್ದೇ ಇದೆ. ಅದಕ್ಕೆ ಸ್ಪಷ್ಟನೆಯನ್ನ ಜಾರ್ಜ್ ಅವರೇ ಕೊಡ್ಬೇಕಾಗತ್ತೆ. ಇಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಸಹಿಯನ್ನ ಯಾರಾದ್ರೂ ಫೋರ್ಜರಿ ಮಾಡಿದಾರಾ? ಇಂಧನ ಸಚಿವ ಕೆಜೆ ಜಾರ್ಜ್ ಸೈನ್ ಅನ್ನ ಫೋರ್ಜರಿ ಮಾಡಲಾಗಿದ್ಯಾ? ಸಾವಿರಾರು ಕೋಟಿ ಟೆಂಡರ್ ಗೋಲ್ಮಾಲ್ ಅನ್ನ ಮುಚ್ಚಿ ಹಾಕುವಂತ ಹುನ್ನಾರ ಏನಾದ್ರೂ ನಡೀತಾ ಇದೆಯಾ? ತಮ್ಮ ಇಲಾಖೆಯ ಸಾವಿರಾರು ಕೋಟಿ ಅಕ್ರಮದ ತನಿಖೆಗೆ ಕೆಜೆ ಜಾರ್ಜ್ ಮುಂದಾಗ್ತಾರಾ? ಸೂಕ್ತ ತನಿಖೆ ನಡೆದ್ರೆ ಹೊರಬೀಳುತ್ತೆ ಇಂಧನ ಇಲಾಖೆಯ ಬೃಹತ್ ಭ್ರಷ್ಟಾಚಾರ. ಇದು ತನಿಖೆಗೆ ಒಳಪಡಿಸುವವರೆಗೂ ಕೂಡ ಪವರ್ ಟಿವಿ ಇದರ ಫಾಲೋ ಅಪ್ ಅನ್ನ ಬಿಡೋದಿಲ್ಲ. ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಲೂಟಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಹಲವು ಭ್ರಷ್ಟಾಚಾರದ ಆರೋಪವನ್ನ ಈ ಸರ್ಕಾರ ಹೊತ್ಕೊಂಡಿದೆ. ಮಿನಿಟ್ ನಲ್ಲಿರೋ ಸಚಿವರ ಸಹಿನೇ ಬೇರೆ, ಮತ್ತೆ ಒರಿಜಿನಲ್ ಸಹಿನೇ ಬೇರೆ. ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳೇ ಇದನ್ನ ಫೋರ್ಜರಿ ಮಾಡಿದಾರ ಅನ್ನುವಂತ ಹಲವು ಪ್ರಶ್ನೆಗಳು ಮೂಡುತ್ತೆ. ವೀಕ್ಷಕರೇ, ಪವರ್ ಟಿವಿ ಯಾವ ಒಂದು ಇನ್ವೆಸ್ಟಿಗೇಟಿವ್ ಸ್ಟೋರಿಯನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೆ ಬಿಟ್ಟಿಲ್ಲ. ನೀವೆಲ್ಲರೂ ಗಮನಿಸಿರ್ಬೋದು, ಬಹಳಷ್ಟು ಜನ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಧ್ವನಿ ಎತ್ತಿದಂತ ಮೊದಲ ಮಾಧ್ಯಮ ಅಂತ ಹೇಳಿ. ಇನ್ನಾದ್ರೂ ನೀವ್ ಎಚ್ಚೆತ್ಕೊಳ್ಳಿ, ಯಾವ ರೀತಿ ನಮ್ಮನ್ನ ಸ್ಮಾರ್ಟ್ ಆಗಿ ಫ್ರಾಡ್ ಮಾಡ್ತಾ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಚ್ಚೆತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ.